4,000 ರೂಪಾಯಿ ರೀಚಾರ್ಜ್ ಪ್ಲಾನ್ ಕೇವಲ ಈಗ 2,400 ರೂಪಾಯಿಗೆ. ಹೌದು, ನಿಮ್ಮ ಸಾವಿರಾರು ರೂಪಾಯಿ ಹಣವನ್ನ ಉಳಿಸೋದಕ್ಕೆ ಬರ್ತಾ ಇದೆ ಮಲಗಿದ್ದ ಸಿಂಹ. ಜಿಯೋ, ಏರ್ಟೆಲ್ ಸಾವಿರಾರು ರೂಪಾಯಿ ಕೋಟಿ ಲಾಭವನ್ನ ಮಾಡ್ತಾ ಇದ್ರು. ನಿಮ್ಮ ರೀಚಾರ್ಜ್ ಬೆಲೆ ಯಾಕೆ ಡಬಲ್ ಆಗ್ತಾ ಇದೆ? ಈ ರಹಸ್ಯ ಗೊತ್ತಾದ್ರೆ ಪಕ್ಕಾ ನೀವು ಶಾಕ್ ಆಗ್ತೀರಾ. ಈಗ ಜಿಯೋ, ಏರ್ಟೆಲ್ ನಿದ್ದೆಗೆಡಿಸಿದಂತ ಆ ಟೆಲಿಕಾಂ ಬ್ರಹ್ಮಾಸ್ತ್ರ ಯಾವ್ದಪ್ಪ? ವಿದೇಶಿ ಕಂಪನಿಗಳಿಗೂ ನಡುಕ ಹುಟ್ಟಿಸಿದಂತ ಆ ಸ್ವದೇಶಿ ಟೆಕ್ನಾಲಜಿ ಯಾವ್ದು ಗೊತ್ತಾ? ಇಷ್ಟ ಇಲ್ದಿದ್ರು ಪ್ರತಿ ತಿಂಗಳು ದುಬಾರಿ ರೀಚಾರ್ಜ್ ಅನ್ನ ಮಾಡಿಸ್ಲೇಬೇಕು, ಬೇರೆ ವೇ ಇಲ್ಲ. ಖಾಸಗಿ ಕಂಪನಿಗಳು ಹೆಣೆದಿರುವಂತ ಈ ಚಕ್ರ ವ್ಯೂಹದಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ? ಇದು ನಿಮ್ಮ ಮತ್ತು ನಮ್ಮ ದೇಶದ ಭವಿಷ್ಯದ ಮಹಾ ಗೆಲುವಿನ ಕತೆ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಎಸ್ ಸ್ನೇಹಿತರೆ, ನೀವು ವರ್ಷದಲ್ಲಿ ಸಾವಿರಾರು ರೂಪಾಯಿ ಮೊಬೈಲ್ಗಂತಾನೆ ರೀಚಾರ್ಜ್ಗಂತಾನೆ ಖರ್ಚು ಮಾಡ್ತೀವಿ, ಹೌದಾ? ಇಷ್ಟ ಇಲ್ದಿದ್ರೂ ಕೂಡ ಇವತ್ತು ಈ ಖರ್ಚು ಒಂಥರ ಅನಿವಾರ್ಯ ಆಗಿ ಹೋಗ್ಬಿಟ್ಟಿದೆ. ಒಂದೆಡೆ ಜಿಯೋ ಆಗಿರ್ಬೋದು, ಏರ್ಟೆಲ್ ನಂತ ಕಂಪನಿಗಳು ತ್ರೈಮಾಸಿಕದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ದಾಖಲೆಯ ಲಾಭವನ್ನ ಗಳಿಸ್ತಾ ಇದೆ. ಆದ್ರೆ ನಮ್ಮಂತ ಸಾಮಾನ್ಯ ಜನರ ಜೇಬಿಗೆ ಮಾತ್ರ ಕತ್ತರಿ ಬೀಳ್ತಾನೆ ಇದೆ, ಅದು ಸ್ಟಾಪ್ ಆಗ್ತಾ ಇಲ್ಲ. ಹಾಗಾದ್ರೆ ಇದಕ್ಕೆ ತಡೆನೇ ಇಲ್ವಾ ಅಂತ ನೀವು ಕೇಳಿದ್ರೆ ಖಂಡಿತ ಇದೆ. ನಾವೆಲ್ಲರೂ ಕೂಡ ಮರೆತೇ ಬಿಟ್ಟಿದ್ದಂತ ಮಲಗಿರುವ ಸಿಂಹ ಒಂದು ಈಗ ಮತ್ತೆ ಗರ್ಜಿಸೋದಕ್ಕೆ ರೆಡಿ ಆಗಿದೆ. ಹೌದು, ಖಾಸಗಿ ಕಂಪನಿಗಳ ಸಾಮ್ರಾಜ್ಯಕ್ಕೆ ನಡುಕವನ್ನ ಹುಟ್ಟಿಸೋದಕ್ಕೆ, ಹಾಗೆ ಭಾರತದ ಟೆಲಿಕಾಂ ರಂಗದ ದಿಕ್ಕನ್ನೇ ಬದಲಾಯಿಸೋದಕ್ಕೆ ಆ ಮರೆತು ಹೋದ ಹೀರೋ ಇತಿಹಾಸದಲ್ಲೇ ಅತಿ ದೊಡ್ಡ ಕಂಬ್ಯಾಕ್ ಅನ್ನ ಮಾಡ್ತಿದ್ದಾನೆ. ಹೌದು, ಭಾರತದ ಟೆಲಿಕಾಂ ಮಾರುಕಟ್ಟೆಯಲ್ಲಿ ಬಿರುಗಾಳಿ ಎಬ್ಬಿಸಲಿರುವಂತ ವಿದೇಶಿ ಕಂಪನಿಗಳಿಗೂ ಬೆವರನ್ನ ಇಳಿಸೋದಕ್ಕೆ ಆ ಬ್ರಹ್ಮಾಸ್ತ್ರ ಆದ್ರೂ ಯಾವ್ದಪ್ಪ? ಇದರಿಂದ ನಮ್ಮ ಜೇಬಿಗೆ ಏನ್ ಲಾಭ ಇದೆ ಮೇಡಮ್? ಅಷ್ಟೇ ಅಲ್ಲ, ಈಗಲೇ ಹೇಳಿದ ಹಾಗೆ ಇದು ನಿಮ್ಮ ಭವಿಷ್ಯದ ಗೆಲುವಿನ ಕಥೆಯಾಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ಒಂದು ರೋಚಕ ಸ್ಟೋರಿಯನ್ನ ನಿಮ್ಗೆ ಹೇಳ್ತೀನಿ. ಸೊ ವಿಡಿಯೋದ ಮೇನ್ ಮ್ಯಾಟರ್ಗೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಪ್ರತಿ ಬಾರಿ ಅಪ್ಡೇಟ್ ಬಂದಾಗ ನಿಮಗೆ ಈಸಿಯಾಗಿ ತಲುಪ್ಬಿಡುತ್ತೆ. ಸ್ನೇಹಿತರೆ, ಫಸ್ಟ್ ನಿಮ್ಗೆ ಸ್ಕ್ರೀನ್ ಮೇಲಿರುವಂತ ಈ ಒಂದು ಚಾರ್ಟ್ ಅನ್ನ ಸ್ವಲ್ಪ ಒಬ್ಸರ್ವ್ ಮಾಡಿ. ಸೊ ಒಂದು ಕಡೆ ಏರ್ಟೆಲ್ ಆಗಿರ್ಬೋದು, ಜಿಯೋ ತಮ್ಮ ಒಂದು ತಿಂಗಳ ಪ್ಲಾನ್ ಅನ್ನ ಸುಮಾರು 400 ರೂಪಾಯಿಗೆ ಮಾರ್ತಾ ಇದ್ರೆ, ಅದೇ ಕೆಲಸವನ್ನ ನಮ್ಮ BSNL ಕೇವಲ ಅರ್ಧ ಬೆಲೆಗೆ ಮಾರ್ತಾ ಇದೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ನಿಮ್ಗೆ ಸ್ಟೋರಿ ಹೇಳ್ತೀನಿ, ಓಕೆನಾ? ಸೊ ರಮೇಶ್ ಬೀದರ್ನಲ್ಲಿ ಒಂದು ಸಣ್ಣ ಕಿರಾಣಿ ಅಂಗಡಿಯನ್ನ ಇಟ್ಕೊಂಡಿರ್ತಾರೆ. ಅವರ ವ್ಯಾಪಾರ ನಡೆಯೋದು UPI ಮೂಲಕ. ಸೊ ಇಬ್ರು ಮಕ್ಕಳಿದ್ದಾರೆ, ಅವರ ಆನ್ಲೈನ್ ಕ್ಲಾಸ್ ನಡಿಬೇಕು, ಹೆಂಡತಿ ಮನೆಯಲ್ಲಿ ಟೈಲರಿಂಗ್ ಅನ್ನ ಮಾಡ್ತಾರೆ. ಸೊ ಅವರಿಗೆ ವಾಟ್ಸಪ್ ನಲ್ಲೇ ಆರ್ಡರ್ ಬರೋದು ಅಂತ ಅನ್ಕೊಳ್ಳಿ. ಸೊ ಕಳೆದ ತಿಂಗಳು ರಮೇಶ್ ತನ್ನ ಒಂದು ಜಿಯೋ ರೀಚಾರ್ಜ್ ಅನ್ನ ಮಾಡಿಸೋದಕ್ಕೆ ಅಂಗಡಿಗೆ ಹೋಗ್ತಾನೆ. ಸೊ ಮೊದಲು 3,599 ಇದ್ದಂತ ಪ್ಲಾನ್ ಈಗ 3,999 ಆಗಿದೆ. ಸರಿ ಅಂತ ಏರ್ಟೆಲ್, ವೊಡಾಫೋನು ಚೆಕ್ ಮಾಡ್ತಾನೆ. ಅಲ್ಲೂ ಕೂಡ ಸೇಮ್ ಬೆಲೆ ಇದೆ. ರಮೇಶ್ಗೆ 5G ಬೇಡ, ಯಾವುದೇ ದುಬಾರಿ OTT ಸಬ್ಸ್ಕ್ರಿಪ್ಷನ್ ಬೇಡ. ಅವನಿಗೆ ಕೇವಲ ಒಂದು ಕಾಲಿಂಗು, ವಾಟ್ಸಪ್, UPI ಕೆಲಸ ಮಾಡಿದ್ರೆ ಸಾಕು. ಸೊ ಮಾರುಕಟ್ಟೆಯಲ್ಲಿ ಅವನಿಗೆ ಬೇರೆ ಯಾವುದೇ ಅಗ್ಗದ ಆಯ್ಕೆ ಇಲ್ಲ, ಇದನ್ನೇ ರೀಚಾರ್ಜ್ ಮಾಡಬೇಕು. ಸೊ ಇದೇ ಒಂದು ಪ್ಲಾನ್ ಇರುವಂತದ್ದು. ಸೊ ಪಕ್ಕದ ಮನೆಯವರನ್ನ ಕೇಳ್ತಾನೆ, ಮಗ BSNL ಏನಾದ್ರೂ ಟ್ರೈ ಮಾಡ್ಲಾ ಅಂತ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ಅಯ್ಯೋ ಬಿಡುಗುರು, BSNL ನೆಟ್ವರ್ಕ್ ಸಿಕ್ಕಾಪಟ್ಟೆ ವೀಕು ಅಂತ ಹೇಳ್ತಾರೆ. ಸೊ ಬೇರೆ ದಾರಿ ಇಲ್ಲದೆ ಅದೇ ದುಬಾರಿ ರೀಚಾರ್ಜ್ ಅನ್ನ ರಮೇಶ್ ಮಾಡ್ಬಿಡ್ತಾನೆ. ಇದು ಕೇವಲ ರಮೇಶ್ ಕಥೆ ಅಲ್ಲ, ಕೋಟ್ಯಾಂತರ ಭಾರತೀಯ ಕುಟುಂಬಗಳ ಕತೆ. ಇವತ್ತು ನಾನು ನಿಮ್ ಮುಂದೆ ಒಂದು ಪ್ರಶ್ನೆ ಇಡ್ತೀನಿ. ಜಿಯೋ ಮತ್ತು ಏರ್ಟೆಲ್ ಪ್ರತಿ ತ್ರೈಮಾಸಿಕದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಲಾಭವನ್ನ ಮಾಡ್ತಿದೆ, ಹೌದಾ? ನಾವೇಕೆ ರೀಚಾರ್ಜ್ಗೆ ಇಷ್ಟು ದುಡ್ಡು ಕಟ್ಟಬೇಕು? ಡೇಟಾ ಬೆಲೆ ಯಾಕೆ ಕಡಿಮೆ ಆಗ್ತಾ ಇಲ್ಲ? ಪ್ರತಿದಿನ ಯಾಕೆ ಜಾಸ್ತಿ ಆಗ್ತಾ ಇದೆ? ಈ ಪ್ರಶ್ನೆಗೆ ಉತ್ತರ ಬರೀ ಎಕನಾಮಿಕ್ಸ್ ನಲ್ಲಿ ಇಲ್ಲ ಸ್ನೇಹಿತರೆ. ಈ ಉತ್ತರ ನಾವು ಮರೆತು ಬಿಟ್ಟಿದ್ದಂತ ಒಂದು ಕಂಪನಿಯ ಹೆಸರಿನಲ್ಲಿ ಅಡಗಿದೆ. ಎಸ್, ಅದೇ BSNL. ಬನ್ನಿ ಮೊದಲು ಈ BSNL ಅನ್ನೋ ಹೆಸರನ್ನ ಡಿಕೋಡ್ ಮಾಡೋಣ. ಸೊ ಬಿ ಅಂತಂದ್ರೆ ಭಾರತ್, ಇದು ಯಾವುದು ವಿದೇಶಿ ಕಂಪನಿ ಅಲ್ಲ, ಇದು ನಮ್ಮ ಭಾರತದ ಸ್ವಂತ ಕಂಪನಿ. ಎಸ್ ಅಂದ್ರೆ ಸಂಚಾರ್, ಅಂದ್ರೆ ಕಮ್ಯುನಿಕೇಶನ್. ಇದು ಬರೀ ಬಿಸ್ನೆಸ್ ಅಲ್ಲ, ಕರೆಂಟ್, ನೀರಿನ ತರ ಇದೊಂದು ಮೂಲಭೂತ ಸೇವೆಯಾಗಿರುತ್ತೆ. ಇನ್ನು ಎನ್ ವಿಚಾರಕ್ಕೆ ಬಂದ್ರೆ ನಿಗಮ್, ಕಾರ್ಪೊರೇಷನ್ ಅಂತ ಹೇಳ್ತೀವಿ. ಇದೊಂದು ಸರ್ಕಾರಿ ಸಂಸ್ಥೆ. ಲಾಭದ ಜೊತೆಗೆ ಸಾರ್ವಜನಿಕರ ಹಿತಾಸಕ್ತಿಯೂ ಕೂಡ ಇದರ ಒಂದು ಜವಾಬ್ದಾರಿಯಾಗಿರುತ್ತೆ. ಇನ್ನು ಎಲ್ ಅಂತಂದ್ರೆ ಲಿಮಿಟೆಡ್, ಪ್ರೈವೇಟ್ ಕಂಪನಿಗಳಿಗೆ ಪೈಪೋಟಿ ನೀಡಬಲ್ಲಂತ ಒಂದು ಕಾನೂನು
ಕಾನೂನುಬದ್ಧ ಸಂಸ್ಥೆಯಾಗಿರುತ್ತೆ. ಸೊ ನೆನಪಿರ್ಲಿ, BSNL ಕೇವಲ ಒಂದು ಕಂಪನಿ ಅಲ್ಲ. ಭಾರತದಲ್ಲಿ ಟೆಲಿಕಾಂ ಅನ್ನೋದು ಕೇವಲ ಲಾಭದ ದಂಧೆ ಆಗೋದಿಲ್ಲ, ಅದೊಂದು ಸಾರ್ವಜನಿಕ ಸೇವೆಯಾಗಿ ಉಳಿಯುತ್ತೆ ಅನ್ನೋ ಭರವಸೆ ಇದೆ. ಆದ್ರೆ ಕಳೆದ 10 ವರ್ಷಗಳಲ್ಲಿ ನಾವು ಆ ಭರವಸೆಯನ್ನ ಮರ್ತು ಬಿಟ್ಟಿದ್ದೀವಿ. ಒಂದ್ ಕಾಲದಲ್ಲಿ BSNL ಭಾರತದ ನಂಬರ್ 1 ಟೆಲಿಕಾಂ ಕಂಪನಿ ಆಗಿತ್ತು. 2000 ದಶಕದಲ್ಲಿ ಮೊಬೈಲ್ ಹೊಸದಾಗಿ ಬಂದಾಗ ಹಳ್ಳಿಗಳಿಗೆ, ಗುಡ್ಡಗಾಡು ಪ್ರದೇಶಗಳಿಗೆ, ಗಡಿ ಭಾಗಗಳಿಗೆ ನೆಟ್ವರ್ಕ್ ಅನ್ನ ತಲುಪಿಸಿದ್ದೆ ಇದೇ BSNL. ಯಾಕಂತಂದ್ರೆ ಅಲ್ಲಿ ಪ್ರೈವೇಟ್ ಕಂಪನಿಗಳಿಗೆ ಲಾಭ ಇರ್ತಾ ಇರಲಿಲ್ಲ. ಅದೇ 2010 ತಗೊಂಡ್ರೆ ಪ್ರೈವೇಟ್ ಕಂಪನಿಗಳ ಅಬ್ಬರ ಶುರುವಾಗುತ್ತೆ. ನಮ್ಮ BSNL ಅಧಿಕಾರಿಗಳ ವಿಳಂಬ ನೀತಿ ಆಗಿರ್ಬೋದು, ಟೆಕ್ನಾಲಜಿ ಅಪ್ಗ್ರೇಡ್ ಆಗದೇ ಇದ್ದಿದ್ದಾಗಿರ್ಬೋದು, ಎಲ್ಲ ಇದಕ್ಕಿಂತ ಹೆಚ್ಚಾಗಿ 2016ರಲ್ಲಿ ಜಿಯೋ 4G ಎಂಟ್ರಿ ಕೊಟ್ಟಾಗ BSNLಗೆ ದೊಡ್ಡ ಪೆಟ್ಟು ಬಿಡ್ತು. ಸೊ ಇದರ ಪರಿಣಾಮ ಏನಾಯ್ತು ಗೊತ್ತಾ? ಒಂದ್ ಕಾಲದಲ್ಲಿ ಭಾರತದಲ್ಲಿ 10ಕ್ಕೂ ಹೆಚ್ಚು ಟೆಲಿಕಾಂ ಆಪರೇಟರ್ಸ್ ಇದ್ರು. ನಿಮ್ಗೆ ನೆನಪಿರ್ಬೋದು, ಏರ್ಸೆಲ್ ಆಗಿರ್ಬೋದು, ಟಾಟಾ ಡೊಕೋಮೋ ಆಗಿರ್ಬೋದು, MTS ಆಗಿರ್ಬೋದು. ಆದ್ರೆ ಇವತ್ತು ಇರೋದು ಕೇವಲ ಜಿಯೋ, ಏರ್ಟೆಲ್ ನಂತ ವರ್ಚುವಲ್ ಡ್ಯೂಯೋಪೊಲಿ. ಅಂದ್ರೆ ವೊಡಾಫೋನ್ ಐಡಿಯಾ ಬದುಕುಳಿಯೋದೇ ಹೋರಾಡ್ತಾ ಇದೆ. ಸೊ ಇವೆರಡೂ ಕೂಡ ಮಾರುಕಟ್ಟೆಯಲ್ಲಿ ಕೇವಲ ಇಬ್ಬರೇ ದೊಡ್ಡ ಪ್ಲೇಯರ್ಸ್ ಇದ್ದಾಗ ಅವರ ನಡುವೆನೆ ಸ್ಪರ್ಧೆ ಮುಗ್ದು ಹೋಗ್ಬಿಡುತ್ತೆ, ಬೇರೆ ಎಲ್ಲೂ ಕಾಂಪಿಟೇಷನ್ ಇರಲ್ಲ. ಸೊ ಅವರಿಬ್ರು ಸೇರಿ ಬೆಲೆಯನ್ನ ಏರಿಸ್ತಾರೆ. ಗ್ರಾಹಕರಿಗೆ ಬೇರೆ ದಾರಿನೇ ಇಲ್ಲ, ರೀಚಾರ್ಜ್ ಮಾಡಿಸ್ಕೊಳ್ಳೇಬೇಕು. ಒಮ್ಮೆ ಲೆಕ್ಕ ಹಾಕಿ ನೀವು 2.5 GB ಡೇಟಾ ಬರುವಂತ ಜಿಯೋ ಅಥವಾ ಏರ್ಟೆಲ್ ನ 1 ವರ್ಷದ ಪ್ಲಾನ್ಗೆ ಈಗ ಸುಮಾರು 3999 ಕಟ್ಟಬೇಕು. ಆದ್ರೆ BSNL ಇದೇ ಪ್ಲಾನಿಗೆ 2399 ಇದೆ. ಅಂದ್ರೆ ಪ್ರೈವೇಟ್ ಕಂಪನಿಗಳಿಂದ BSNL 1200 1600 ರೂಪಾಯಿ ಅಗ್ಗಾಗಿದೆ. ಅಷ್ಟೇ ಅಲ್ಲ, 2026ರ ಹೊತ್ತಿಗೆ ಪ್ರೈವೇಟ್ ಕಂಪನಿಗಳು ಮತ್ತೆ 10ರಿಂದ 20% ಬೆಲೆ ಏರಿಸುತ್ತೆ ಅನ್ನುವಂಥದ್ದು ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ. ಸೊ ನೀವೇ ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ರೀಚಾರ್ಜ್ ಪ್ಲಾನ್ ಎಷ್ಟಕ್ಕೆ ಏರಬಹುದು ಅಂತ. ಸೊ ಮಿಡಲ್ ಕ್ಲಾಸ್ ಕುಟುಂಬಗಳಿಗೆ ಇದೊಂದು ಹೊರೆ ಆಗ್ತಾ ಇದೆ. ಸೊ ಅರ್ಥಶಾಸ್ತ್ರದಲ್ಲಿ ಇದಕ್ಕೊಂದು ಹೆಸರಿದೆ ಸ್ನೇಹಿತರೆ, ಪಬ್ಲಿಕ್ ಯುಟಿಲಿಟಿ ಆಂಕರ್. ಅಂದ್ರೆ ಮಾರುಕಟ್ಟೆಯಲ್ಲಿ ಒಂದು ಬಲವಾದ ಸರ್ಕಾರಿ ಕಂಪನಿ ಇದ್ರೆ ಮಾತ್ರ ಪ್ರೈವೇಟ್ ಕಂಪನಿಗಳು ತಮ್ಮ ಒಂದು ಮಿತಿಯಲ್ಲಿ ಇರ್ತಾರೆ ಅಂತ. ಸೊ ಫ್ರಾನ್ಸ್ ಆಗಿರ್ಬೋದು, ಜರ್ಮನಿಯಲ್ಲೂ ಇದೇ ಸಿಸ್ಟಮ್ ಇರುವಂತದ್ದು. ಸೊ ಹೀಗಾಗಿ BSNL ಮುಳುಗಿದ್ರೆ ಸರ್ಕಾರಕ್ಕೆ ಮಾತ್ರ ನಷ್ಟ ಅಲ್ಲ, ನಮ್ಮ ಜೇಬಿಗೆ ಸ್ನೇಹಿತರೆ. ಆದ್ರೆ ಇನ್ನು ಮುಂದೆ ಕಥೆ ಬದಲಾಗುತ್ತೆ. ವಾಸ್ತವದಲ್ಲಿ ಈಗ ಏನಾಗ್ತಿದೆ ಅನ್ನೋದು ಈ ವಿಡಿಯೋದ ರೋಚಕ ಒಂದು ಟರ್ನಿಂಗ್ ಪಾಯಿಂಟ್ ಸ್ನೇಹಿತರೆ. BSNL ಕೇವಲ ಅಗ್ಗದ ನೆಟ್ವರ್ಕ್ ಆಗಿ ಉಳಿದಿಲ್ಲ, ಬದಲಾಗಿ ಇದು ಭಾರತದ ಟೆಕ್ನಾಲಜಿಕಲ್ ಸವರ್ನಿಟಿ ಅಂದ್ರೆ ತಾಂತ್ರಿಕ ಸಾರ್ವಭೌಮತ್ವದ ಒಂದು ದೊಡ್ಡ ಅಸ್ತ್ರವಾಗಿ ರೂಪುಗೊಳ್ತಾ ಇದೆ. ಸೊ ಇವತ್ತಿಗೂ ಕೂಡ ಪ್ರಪಂಚದ ಟೆಲಿಕಾಂ ಮಾರುಕಟ್ಟೆಯನ್ನ ನೋಕಿಯಾ ಆಗಿರ್ಬೋದು ಅಥವಾ ಹೋವೈ ಅಂತ ವಿದೇಶಿ ಕಂಪನಿಗಳೇ ಕಂಟ್ರೋಲ್ ಮಾಡ್ತಾ ಇದೆ ಸ್ನೇಹಿತರೆ. ಸೊ ಭಾರತದ ಪ್ರೈವೇಟ್ ಕಂಪನಿಗಳು ಕೂಡ ಇವರ ಮೇಲೆ ಡಿಪೆಂಡ್ ಆಗಿರುವಂತದ್ದು. ಆದ್ರೆ BSNL ಹೊಸದೊಂದು ಇತಿಹಾಸವನ್ನ ಸೃಷ್ಟಿಸೋದಕ್ಕೆ ರೆಡಿ ಆಗಿದೆ. ಸೊ ನಮ್ಮದೇ ದೇಶದ TCS ಆಗಿರ್ಬೋದು, C.Dot ಆಗಿರ್ಬೋದು, ತೇಜಸ್ ನೆಟ್ವರ್ಕ್ಸ್ ಒಟ್ಟಾಗಿ ಸೇರಿ ಸಂಪೂರ್ಣವಾಗಿ ಭಾರತದ ಸ್ವಂತ 4G ಸ್ಟಾಕ್ ಡೆವಲಪ್ ಅನ್ನ ಮಾಡಿದೆ. ಸೊ ಇದನ್ನ ಭಾರತ್ ಟೆಲಿಕಾಂ ಸ್ಟಾಕ್ ಅಂತ ಕರೀತಾ ಇದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ C.Dot ಅಂತ ಬಂದಾಗ ಕೋರ್ ನೆಟ್ವರ್ಕ್ ಟೆಕ್ನಾಲಜಿಯನ್ನ ರೆಡಿ ಮಾಡಿದೆ. ಇನ್ನು ತೇಜಸ್ ನೆಟ್ವರ್ಕ್ಸ್ ಅಂತ ಬಂದಾಗ ಟವರ್ ಆಗಿರ್ಬೋದು, ರೇಡಿಯೋ ಇಕ್ವಿಪ್ಮೆಂಟ್ಸ್ ಗಳನ್ನ ಕೊಡ್ತಾ ಇದೆ. ಇನ್ನು TCS AI ಆಗಿರ್ಬೋದು, ಮಿಷಿನ್ ಲರ್ನಿಂಗ್ ಅನ್ನ ಬಳಸಿ ಇಡೀ ನೆಟ್ವರ್ಕ್ ಅನ್ನ ಸ್ಮೂತ್ ಆಗಿ ರನ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದೆ. ಸೊ ನಿಮಗೆ ಗೊತ್ತಾ, ತಮ್ಮದೇ ಆದಂತ ಸ್ವಂತ ಟೆಲಿಕಾಂ ನೆಟ್ವರ್ಕ್ ಡಿಸೈನ್ ಮಾಡಿದಂತ ಪ್ರಪಂಚದ ಕೇವಲ 4ನೇ ದೇಶ ನಮ್ಮ ಭಾರತ. ಸೊ ಕೇಂದ್ರ ಸಚಿವರೇ ಹೇಳುವಂತೆ ಈಗಾಗಲೇ 1 ಲಕ್ಷಕ್ಕೂ ಹೆಚ್ಚು 4G ಟವರ್ ಗಳನ್ನ ಇನ್ಸ್ಟಾಲ್ ಮಾಡಲಾಗಿದ್ದು, ಅದರಲ್ಲಿ 96,000 ಟವರ್ಗಳು ಆಕ್ಟಿವ್ ಆಗಿದೆ. ಸೊ ಮೊದಲು ನೆಟ್ವರ್ಕ್ ಮುಖವೇ ನೋಡಿರೋದಂತ 26,000ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಈಗ 4G ಸಿಗ್ನಲ್ ಸಿಗ್ತಾ ಇದೆ. ಇದನ್ನ ಸ್ವಲ್ಪ ನ್ಯಾಷನಲ್ ಸೆಕ್ಯೂರಿಟಿ ಆಂಗಲ್ ನಲ್ಲಿ ನಾವು ಯೋಚಿಸಿದ್ರೆ, ನಮ್ಮ ಇಡೀ ಕಮ್ಯುನಿಕೇಶನ್ ವಿದೇಶಿ ಉಪಕರಣಗಳ ಮೇಲೆ ಡಿಪೆಂಡ್ ಆಗಿದ್ರೆ ಡೇಟಾ ಲೀಕ್ ಆಗುವಂತ ಅಥವಾ ನೆಟ್ವರ್ಕ್ ಹ್ಯಾಕ್ ಆಗುವಂತ ರಿಸ್ಕ್ ಇದ್ದೇ ಇರುತ್ತೆ. ಆದ್ರೆ ನಮ್ಮ ಆತ್ಮನಿರ್ಭರ್ ಟೆಲಿಕಾಂ ಸ್ಟಾಕ್ ಈ ಟೆನ್ಷನ್ ಅನ್ನ ಶಾಶ್ವತವಾಗಿ ದೂರ ಮಾಡಿದೆ ಸ್ನೇಹಿತರೆ. ಸೊ BSNL ನ ಫ್ಯೂಚರ್ ಪ್ಲಾನ್ ಅನ್ನ ನೋಡಿದ್ರೆ ನೀವೇ ಆಶ್ಚರ್ಯ ಆಗ್ತೀರಾ, ಬೆರಗಾಗ್ತೀರಾ. ಸೊ 5G ಅಪ್ಗ್ರೇಡ್. ಸೊ ಈಗಿರುವಂತ 4G ಟವರ್ ಗಳನ್ನ ಕೇವಲ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಮೂಲಕ 5Gಗೆ ಬದಲಾಯಿಸಬಹುದು. ಸೊ ಯಾವ ಹೊಸ ಹಾರ್ಡ್ವೇರ್ ಕೂಡ ಬೇಕಾಗಿಲ್ಲ. ಅಷ್ಟೇ ಅಲ್ಲ, ವಾಯ್ಸ್ ಓವರ್ ವೈಫೈ ಅಂದ್ರೆ ನಿಮ್ಗೆ ನೆಟ್ವರ್ಕ್ ವೀಕ್ ಇದ್ರೂ ಕೂಡ ವೈಫೈ ಮೂಲಕ ಕ್ಲಿಯರ್ ಆಗಿ ಕಾಲ್ ಮಾಡಬಹುದು. ಅಷ್ಟೇ ಅಲ್ಲ, ಪ್ರಾದೇಶಿಕ ಭಾಷೆಗಳಲ್ಲಿ AI ಕಸ್ಟಮರ್ ಸಪೋರ್ಟ್ ಕೂಡ ನಿಮ್ಗೆ ಸಿಗುತ್ತೆ. 6 ಲಕ್ಷ ಹಳ್ಳಿಗಳಿಗೆ ಹೈ ಸ್ಪೀಡ್ ಇಂಟರ್ನೆಟ್ ತಲುಪುವಂತ ಒಂದು ಬೃಹತ್ ಯೋಜನೆಯನ್ನ ಪ್ಲಾನ್ ಮಾಡ್ಕೊಂಡಿದೆ ಸ್ನೇಹಿತರೆ. ಸೊ ವಿಡಿಯೋ ಆರಂಭದಲ್ಲಿ ಕೇಳಿದಂತ ಪ್ರಶ್ನೆಗಳಿಗೆ ಈಗ ನಿಮ್ಗೆ ಉತ್ತರ ಸಿಗ್ತಲ್ವಾ? ಪ್ರೈವೇಟ್ ಕಂಪನಿಗಳ ಬೆಲೆ ಯಾಕೆ ಹೆಚ್ಚಾಯ್ತು ಅಂತಂದ್ರೆ ಅವರಿಗೆ ಎದುರಾಳಿನೇ ಇರಲಿಲ್ಲ, ಕಾಂಪಿಟೇಟರ್ಸ್ ಇರಲಿಲ್ಲ. ಅಷ್ಟೇ ಅಲ್ಲ, ಕೊನೆಯದಾಗ ಒಂದು ಮಾತು ಹೇಳಬೇಕು,
ಆ ಬೀದರ್ನ ರಮೇಶ್ ನೆನ್ಪಿದಾರಲ್ವಾ, ಅವ್ರು ಯಾವಾಗ್ಲೂ ಕೂಡ ಅಂದ್ರೆ ಈಗಲೂ ಕೂಡ ದುಬಾರಿ ರೀಚಾರ್ಜ್ ಅನ್ನ ಮಾಡಿಸ್ತಾ ಇದ್ರೆ. ಆದ್ರೆ ಮುಂದಿನ ವರ್ಷ ಅವರ ಒಂದು ಏರಿಯಾಗೆ BSNL ನ ಹೊಸ 4G ಟವರ್ ಬಂದು ನೆಟ್ವರ್ಕ್ ಸ್ಟ್ರಾಂಗ್ ಆದಾಗ ಅವರಿಗೆ ಮೊದಲ ಬಾರಿಗೆ ಒಂದು ಪವರ್ ಸಿಗುತ್ತೆ, ಆಯ್ಕೆಯ ಪವರ್. ಸೊ ಯಾವತ್ತು ಕೋಟ್ಯಾಂತರ ರಮೇಶ್ಗಳು ತಮ್ಮ ರೀಚಾರ್ಜ್ಗಾಗಿ ಮತ್ತೆ BSNL ನನ್ನ ಆಯ್ಕೆ ಮಾಡ್ತಾರೋ ಅವತ್ತು ಜಿಯೋ ಆಗಿರ್ಬೋದು, ಏರ್ಟೆಲ್ ತಮ್ಮ ಬೆಲೆಯನ್ನ ಇಳಿಸಬೇಕಾಗತ್ತೆ. ಸೊ ಇದೊಂದು ಟೆಲಿಕಾಂ ಕಂಪನಿಯ ಕಂಬ್ಯಾಕ್ ಸ್ಟೋರಿ ಮಾತ್ರ ಅಲ್ಲ, ಸೊ ಇದು ಭಾರತದ ಡಿಜಿಟಲ್ ಭವಿಷ್ಯವನ್ನ ಮರಳಿ ನಿಮ್ಮ ಕೈಗೆ ಕೊಡುವಂತ ಕತೆ. BSNL ಕೇವಲ ಬದುಕುಳಿದ್ರೆ ಸಾಲದು, BSNL ಗೆಲ್ಬೇಕು. ಆಗ ಮಾತ್ರ ನಾವು ಗೆಲ್ತೀವಿ, ನೀವು ಕೂಡ ಗೆಲ್ತೀರಾ, ಭಾರತ ಕೂಡ ಗೆಲ್ಲುತ್ತೆ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ಜೊತೆಗೆ BSNL ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಥವಾ ರೀಚಾರ್ಜ್ ಪ್ಲಾನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋನ ಒಂದಷ್ಟು ಜನರಿಗೆ ಶೇರ್ ಮಾಡೋದನ್ನ ಮರಿಬೇಡಿ, ಅವರು ಕೂಡ ಈ ಒಂದು ಸ್ಟೋರಿಯನ್ನ ಕೇಳಿ. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.